ಸುಸ್ವಾಗತ ಫ್ರೆಂಡ್ಸ್. ಈ ಬೆಲ್ ಫ್ಲವರ್ ಮಾಡೋದು ಯಾವ ಥರ ಅಂತ ಇವತ್ತು ನಾವು ನೋಡೋಣ. ಇದನ್ನು ನೀವು ಕೀ ಚೈನ್ ಥರನೂ ಯೂಸ್ ಮಾಡ್ಬೋದು, ತೋರಣಕ್ಕೂ ಯೂಸ್ ಮಾಡ್ಬೋದು. ಒಂದು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ, ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಒಂದು ಚೈನ್ ಗ್ಯಾಪ್ ಕೊಡಿ, ಮತ್ತು 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ, 2 ಮತ್ತು ಒಂದು ಚೈನ್ ಗ್ಯಾಪು, ಮತ್ತು 2 ಡಬಲ್ ಕ್ರೋಶ, 2 ಆಯಿತು, ಮತ್ತು ಒಂದು ಚೈನ್ ಗ್ಯಾಪು. ಈ ಥರ ನೀವು 12 ಆಗೋವರೆಗೂ ಹಾಕಿ. 2 ಡಬಲ್ ಕ್ರೋಶ ಹಾಕೋದು, ಒಂದು ಚೈನ್ ಗ್ಯಾಪ್ ಕೊಡೋದು, 2 ಡಬಲ್ ಕ್ರೋಶ ಹಾಕೋದು, ಒಂದು ಚೈನ್ ಗ್ಯಾಪ್ ಕೊಡೋದು. ಆ ಥರ ಮಾಡಿ ಟೋಟಲಾಗಿ 12 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ನೋಡಿ 12 ಹಾಕ್ಕೊಂಡಿದ್ದೀನಿ. ಒಂದೊಂದು ಚೈನ್ನ ಗ್ಯಾಪ್ ಕೊಟ್ಟಿದ್ದೀನಿ. ಈಗ ಮ್ಯಾಜಿಕ್ ರಿಂಗ್ನ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟು ಫಸ್ಟ್ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ನೋಡಿ, 1 2 3. ಇಲ್ಲಿ ಲಾಸ್ಟ್ ಚೈನಲ್ಲಿ ನೀವು ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಚೈನ್ ಹಾಕಿ ಇದನ್ನು ಈ ಕಲರ್ನ ತೆಗೆದುಬಿಡಿ. ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ಲ, ಯಾವುದಾದ್ರೂ ಒಂದು ಚೈನ್ ಗ್ಯಾಪಿಂದ ಸ್ಟಾರ್ಟ್ ಮಾಡೋಣ. ಈ ಥರ ನಾಟ್ ಹಾಕ್ಕೊಂಡು ಫಸ್ಟ್ 3 ಚೈನ್ ಹಾಕ್ಕೊಂಬಿಡಿ. ಈಗ ನೋಡಿ ಈ ಥರ ಪಫ್ ಸ್ಟಿಚ್ ಹಾಕ್ತೀವಲ್ಲ ಆ ಥರ ಹಾಕಬೇಕು. ಸೊ 1 ಲೂಪು, 2 ಲೂಪು, 3 4 5 ಲೂಪ್ ಆದಮೇಲೆ ಪೂರ್ತಿ ಒಂದೇ ಸರಿ ತೆಗೆದು ಇಲ್ಲೊಂದು ಸ್ಲಿಪ್ ಸ್ಟಿಚ್ ಥರ ಹಾಕ್ಕೊಂಬಿಡಿ. ಸೊ ಈ ಥರ ಆಗುತ್ತೆ. ಈಗ ನೆಕ್ಸ್ಟು ಇಲ್ಲಿ ಎಲ್ಲೆಲ್ಲಿ ಚೈನ್ ಗ್ಯಾಪ್ ಕೊಟ್ಟಿರ್ತೀವೋ ಅಲ್ಲೆಲ್ಲ ಹಾಕಬೇಕು. 1 2 3 4 5 ಒಂದೇ ಸರಿ ಎಲ್ಲನೂ ತೆಗೆದುಬಿಡಿ. ಈ ಥರ ಲಾಕ್ ಮಾಡ್ಕೊಂಬಿಡಿ. 1 2 3 4 5 ನೋಡಿ ಈ ಥರ ಬರುತ್ತೆ. ಆವಾಗ ನೆಕ್ಸ್ಟ್ ಚೈನಲ್ಲಿ 1 2 3 4 5 ಒಂದೇ ಸರಿ ತೆಗೆದುಬಿಡೋದು. ಇಲ್ಲೊಂದು ಚೈನ್ ಥರ ಹಾಕ್ಬಿಡೋದು. ಮತ್ತು ಈ 2 ನೆಕ್ಸ್ಟು 2 ಡಬಲ್ ಕ್ರೋಶ್ ಹಾಕಿದ್ದೀವಲ್ಲ ಅದರ ನೆಕ್ಸ್ಟ್ ಇಲ್ಲಿ ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ಲ ಇಲ್ಲಿ ಹಾಕಬೇಕು. 1 2 3 4 5 1 2 3 4 5 ನೋಡಿ ಇಲ್ಲಿ ಫಸ್ಟ್ 3 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಮೇಲ್ಗಡೆ ಇಲ್ಲಿ ಜಾಯಿನ್ ಮಾಡಬೇಕು. ಇದನ್ನ ಈ ಥರ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಇಲ್ಲಿಂದ ಈ ಥರ ತೆಗೀರಿ. ನೋಡಿ ಇಲ್ಲಿ ಈ ಥರ ಬ್ಯಾಕ್ ಹೋಗೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಇಲ್ಲಿ ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ
ಈ ಗ್ಯಾಪಲ್ಲಿ ನಾವು ಬರಬೇಕು. ಇಲ್ಲಿ ಬಂದಮೇಲೆ 1 2 3 ಈ ಥರ ಚೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಇದೇ ಸೇಮ್ ಪ್ಲೇಸಲ್ಲೇ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಇದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕಿ. ಸೊ ಈ ಥರ ಡಿಸೈನ್ ಥರ ಆಗುತ್ತೆ. ಈಗ ನೆಕ್ಸ್ಟು ಇಲ್ಲಿ ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಹಾಕಿ ಒಂದು ಸಿಂಗಲ್ ಕ್ರೋಶೆ ಹಾಕಿ. ಈ ಸೇಮ್ ಪ್ಲೇಸಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ. ಈ ಪ್ಲೇಸಲ್ಲಿ ಹಾಕಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸೊ ಈ ಥರ ಡಿಸೈನ್ ಕಾಣಿಸುತ್ತೆ ಅವಾಗ. ಈಗ ನೆಕ್ಸ್ಟು ಇಲ್ಲಿ ಹಾಕಬೇಕು. ಇಲ್ಲಿ ಒಂದು ಡಬಲ್ ಕ್ರೋಶೆ, 3 ಚೈನು, ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಈ ಸೇಮ್ ಪ್ಲೇಸಲ್ಲೇ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, 3 ಚೈನ್ ಹಾಕಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ. ನೋಡಿ ಈ ಥರ ಈ ಒಂದೊಂದು ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಹಾಕಬೇಕು. ಸೊ ಈ ಥರ ಡಿಸೈನ್ ಬರುತ್ತೆ ಆವಾಗ. ಇಲ್ಲಿ 3 ಚೈನ್ ಹಾಕಿ ಈ ಗ್ಯಾಪ್ ಒಳಗಡೆ ನಾವು ಒಂದು ಸಿಂಗಲ್ ಕ್ರೋಶೆ ಹಾಕಿದ್ರೆ ಈ ಥರ ಡಿಸೈನ್ ಆಗುತ್ತೆ. ಸೊ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿ. 1 ಡಬಲ್ ಕ್ರೋಶೆ, 3 ಚೈನು, ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಈ ಸೇಮ್ ಪ್ಲೇಸಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ, 3 ಚೈನು, ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟಲ್ಲಿ ಒಂದು ಡಬಲ್ ಕ್ರೋಶೆ, 3 ಚೈನು, ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಸೊ ಇದೇ ಥರ ಹಾಕಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಲಾಸ್ಟಲ್ಲಿ 1 2 3 ಚೈನ್ ಹಾಕ್ಕೊಂಡು ಇಲ್ಲಿ ಇಲ್ಲಿ ಹಾಕಂಗಿಲ್ಲ. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಮುಗಿದ್ಮೇಲೆ ಇಲ್ಲಿ 3 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ಜಾಯಿನ್ ಮಾಡಿಬಿಡಿ. ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ, ಒಂದು ಚೈನ್ ಹಾಕಿ ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೊಂಬಿಡಿ. ನೋಡಿ ಸುಂದರವಾದ, ಏನು ಹೇಳ್ತೀರಾ ಇದಕ್ಕೆ ನೀವು, ಗಂಟಿ ಥರ ಹೇಳ್ಬೋದು. ತೋರಣಕ್ಕೆ ಎಂಡಿಗೆ ಹಾಕೋದಕ್ಕೆ ಫ್ಲವರ್ ಥರ ಇದು ರೆಡಿ ಆಗುತ್ತೆ. ಎಕ್ಸ್ಟ್ರಾನ ಈ ಥರ ಹಿಂದ್ಗಡೆ ತೆಗೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಹೊಸ ಹೊಸ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ. ಸೊ ಈ ಥರ ಮಾಡಿಕೊಂಡು ನೀವು ತೋರಣಕ್ಕೆ ಎಂಡಿಗೆ ಹಾಕೋದಕ್ಕೆ ರೆಡಿ ಮಾಡ್ಕೋಬೋದು.